ಎಲ್ರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆಕಾಯಿ ಸೂಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಯಿಸ್ಕೊಳ್ಬೇಕು. ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿ ಹಾಕ್ಕೊಳ್ತೀನಿ. ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. 4 ರಿಂದ 5 ಎಸಳು ಬೆಳ್ಳುಳ್ಳಿ, 2 ತುಂಡು ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ, ಉಪ್ಪು, ಅರಿಶಿನ ಸ್ವಲ್ಪ ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಸಾಫ್ಟಾಗಿ ಬೆಂದಿದೆ. ಚಕ್ಕೆ ಬೇಡ ನಮಗೆ. ಈಗ ಬೆಂದಿರೋ ನುಗ್ಗೆಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ. ಬೇಯಿಸ್ಕೊಂಡಿರೋ ನೀರು ಹಾಗೆ ಇಟ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ನುಗ್ಗೆಕಾಯಿ ಬೇಯಿಸ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಿಟ್ಟಿದ್ದೀನಿ. ಈಗ ಇದನ್ನು ಶೋಧಿಸ್ಕೊಳ್ಬೇಕು. ಈ ಸಿಪ್ಪೆ ಎಲ್ಲ ಬೇಕಾಗಿಲ್ಲ, ಅದರದ್ದು ರಸ ಮಾತ್ರ ತಗೊಳ್ಬೇಕು. ನುಗ್ಗೆಕಾಯಿ ರಸ ಇಷ್ಟ ಆಗಿದೆ. ಈಗ ಬೇಯಿಸ್ಕೊಂಡಿರೋ ರಸಕ್ಕೆ ನೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಜೀರಿಗೆ, 1 ಮೆಣಸಿನ್ಕಾಯಿ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಕುದಿಸ್ಕೊಳ್ಬೇಕು. ಬಿಸಿ ಬಿಸಿ ನುಗ್ಗೆಕಾಯಿ ಸೂಪು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.